Hi, hello guys. ನನ್ನ ವಾಯ್ಸ್ audible ಇದೆ ಅನ್ಕೋತೀನಿ. I hope my voice is audible to everybody. Yeah. Today I came up with one of the new chapter. That is the second chapter of the class 12th. That is human reproduction. So before going to that, some basic concepts ಅಥವಾ the brief introduction. ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಚಾಪ್ಟರ್ಗೆ ಏನಿದು ಅನ್ನೋದ್ರ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ನೋಡೋಣ. ನಾನು ಪ್ರೀವಿಯಸ್ ಫಸ್ಟ್ ಚಾಪ್ಟರ್ ಅಲ್ಲಿ ನಾವು ನೋಡಿದ್ದು ದಿಸ್ ಕಂಪ್ಲೀಟ್ ಯೂನಿಟ್ ಬಂದು ರಿಪ್ರೊಡಕ್ಷನ್ ಬಗ್ಗೆನೆ. ಈ ಕಂಪ್ಲೀಟ್ ಯೂನಿಟ್ ಅಲ್ಲಿ ಫಸ್ಟ್ ಚಾಪ್ಟರ್ ನೀವು ಪ್ಲಾಂಟ್ ಯಾವ ತರ ರಿಪ್ರೊಡ್ಯೂಸ್ ಮಾಡುತ್ತೆ ಅಂತ ನೋಡ್ತೀರಾ. ನೆಕ್ಸ್ಟ್ ಪ್ಲಾಂಟ್ಸ್ ಆರ್ ಸಿಂಪಲ್ ಆರ್ಗ್ಯಾನಿಸಮ್ ಆಸ್ ಕಂಪೇರ್ ಟು ಹ್ಯೂಮನ್ ಬಂದು ಅಥವಾ ಅನಿಮಲ್ ರಿಪ್ರೊಡಕ್ಷನ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಹ್ಯೂಮನ್ ರಿಪ್ರೊಡಕ್ಷನ್ ನಾವು ನೆಕ್ಸ್ಟ್ ಚಾಪ್ಟರ್ 2 ಅಲ್ಲಿ ನೋಡ್ತೀವಿ ಹ್ಯೂಮನ್ ರಿಪ್ರೊಡಕ್ಷನ್ ಬಗ್ಗೆ. ಸೊ ಹ್ಯೂಮನ್ ರಿಪ್ರೊಡಕ್ಷನ್ ಓದೋದಕ್ಕೂ ಪ್ಲಾಂಟ್ಸ್ ರಿಪ್ರೊಡಕ್ಷನ್ ಓದೋದಕ್ಕೂ there is something difference is there. So plants ಅಲ್ಲಿ you already know plants ಗಳಲ್ಲಿ sexual reproduction ಆಗುತ್ತೆ, ಗ್ಯಾಮೆಟ್ ಫಾರ್ಮೇಶನ್ ಆಗುತ್ತೆ, ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಆಂಡ್ರೀಶಿಯಂ ಅಥವಾ ಆಂಥರ್. ಅಲ್ಲಿಂದ ನಿಮಗೆ ಪೋಲನ್ ಗ್ರೀನ್ಸ್ ಫಾರ್ಮ್ ಆಗುತ್ತೆ, ಪೋಲನ್ ಗ್ರೀನ್ಸ್ ಇಂದ ಗ್ಯಾಮೆಟ್ಸ್ ರಿಲೀಸ್ ಆಗುತ್ತೆ. ಈ ಕಡೆ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಪಿಸ್ಟಿಲ್ ಅಲ್ಲಿ ಸ್ಟಿಗ್ಮಾದಲ್ಲಿ ಸ್ಟಿಗ್ಮಾ ಸ್ಟೈಲ್ ಓವೇರಿ ಇರುತ್ತೆ, ಓವೇರಿ ಒಳಗಡೆ ಓವ್ಯೂಲ್ ಇರುತ್ತೆ, ಅಲ್ಲಿ ಎಂಬ್ರಿಯೋಸ್ ಹಾಕಿರುತ್ತೆ, ಅದನ್ನ ನಾವು ಫೀಮೇಲ್ ಗ್ಯಾಮೆಟ್ ಅಂತೀವಿ. ಸೊ ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಫ್ಯೂಷನ್ ಆಗಿ ಫರ್ಟಿಲೈಸೇಷನ್ ಆಗುತ್ತೆ, ಅದಾದ್ಮೇಲೆ ಫ್ರೂಟ್ಸ್ ಫಾರ್ಮೇಶನ್ ಆಗುತ್ತೆ, ಸೀಡ್ಸ್ ಫಾರ್ಮೇಶನ್ ಆಗುತ್ತೆ. ಸೊ ಆ ರೀತಿಯಾಗಿ ರಿಪ್ರೊಡಕ್ಷನ್ ಕಂಪ್ಲೀಟ್ ಆಗುತ್ತೆ. ಇಲ್ಲೂ ಕೂಡ ಹ್ಯೂಮನ್ ರಿಪ್ರೊಡಕ್ಷನ್ ಅಂದಾಗ ಹ್ಯೂಮನ್ ರಿಪ್ರೊಡಕ್ಷನ್ ಇಸ್ ಆಲ್ಸೋ ವಾಟ್ ಟೈಪ್ ಆಫ್ ರಿಪ್ರೊಡಕ್ಷನ್ ಅಂದ್ರೆ ಇಟ್ ಈಸ್ ಆಲ್ಸೋ ಸೆಕ್ಷುವಲ್ ರಿಪ್ರೊಡಕ್ಷನ್. ನಮ್ಮಲ್ಲಿ ಯಾವುದೇ ತರಹದ ಸೆಕ್ಷುವಲ್ ರಿಪ್ರೊಡಕ್ಷನ್ ಇಲ್ಲ. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತಂದ್ರೆ ಏನು, ಓನ್ಲಿ ಒನ್ ಪೇರೆಂಟ್ ಇನ್ವಾಲ್ವ್ ಆಗೋದು, ಯಾವುದೇ ಗ್ಯಾಮೆಟ್ ಫಾರ್ಮೇಶನ್ ಇಲ್ಲದೆ ಆಗುತ್ತಲ್ಲ, ದಟ್ ಇಸ್ ಸೆಕ್ಷುವಲ್. ಸೊ ವಿ ಡೋಂಟ್ ಹ್ಯಾವ್ ಎನಿ ಸಚ್ ಕೈಂಡ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್. ನಮ್ಮಲ್ಲಿ ಬರೋದು ಸೆಕ್ಷುವಲ್ ರಿಪ್ರೊಡಕ್ಷನ್. ಸೊ ವಾಟ್ ಯು ಮೀನ್ ಬೈ ಸೆಕ್ಷುವಲ್ ರಿಪ್ರೊಡಕ್ಷನ್ ನಾವು ಆಲ್ರೆಡಿ ಓದಿದೀವಿ. Sexual reproduction involves two parents and also involves mainly the gamete formation ಆಗುತ್ತೆ. Gametes are haploid in nature. Haploid ಅಂತಂದ್ರೆ ಏನು, it has a single set of chromosome. What do you mean by that ಅಂತ ಕೇಳಿದ್ರೆ, ನಮ್ಮಲ್ಲಿ ಗ್ಯಾಮೆಟ್ ಫಾರ್ಮೇಶನ್ ಆಗುತ್ತೆ, ಗ್ಯಾಮೆಟ್ ಫಾರ್ಮೇಶನ್ ಆಗಿ ಫ್ಯೂಸ್ ಆದ್ಮೇಲೆ ಫರ್ಟಿಲೈಸೇಷನ್ ಆಗಿ ಝೈಗೋಟ್ ಆಗಿ ರಿಪ್ರೊಡಕ್ಷನ್ ಕಂಪ್ಲೀಟ್ ಆಗೋದು. ಸೊ ಅದಕ್ಕಿಂತ ಮುಂಚೆ ಯಾವಾಗ್ಲೂ ಗ್ಯಾಮೆಟ್ ಫಾರ್ಮೇಶನ್ ಆಗಕ್ಕಿಂತ ಮುಂಚೆ ಒಂದು ಗ್ಯಾಮೆಟ್ ಅನ್ನ ಪ್ರೊಡ್ಯೂಸ್ ಮಾಡೋ ಆರ್ಗನ್ ಇರಬೇಕು. ಅದು ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಮತ್ತೆ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅಂತ ಸೆಪರೇಟ್ ಆಗಿ ಇರುತ್ತೆ. ಸೊ ವಿ ಎಕ್ಸಿಬಿಟ್ ಸೆಕ್ಷುವಲ್ ಡೈಮಾರ್ಫಿಸಮ್ ಅಂದ್ರೆ ಏನು, ನಮ್ಮಲ್ಲಿ ಮೇಲ್ ಬೇರೆ ಇರ್ತಾರೆ, ಫಿಮೇಲ್ ಬೇರೆ ಇರ್ತಾರೆ. ಮೇಲ್ ಅಲ್ಲಿ ಇರುವಂತಹ ಸೆಕ್ಷುವಲ್ ಆರ್ಗನ್ ನ ಮೇಲ್ ಆರ್ಗನ್ ರಿಪ್ರೊಡಕ್ಟಿವ್ ಆರ್ಗನ್ ಅಥವಾ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಕರಿತೀವಿ. ಫಿಮೇಲ್ ಅಲ್ಲಿ ಇರುವಂತಹ ರಿಪ್ರೊಡಕ್ಟಿವ್ ಸಿಸ್ಟಮ್ ನ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಪ್ರೊಡ್ಯೂಸ್ ಆಗೋದು ಮೇಲ್ ಗ್ಯಾಮೆಟ್, ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಫಾರ್ಮೇಶನ್ ಆಗೋದು ಫಿಮೇಲ್ ಗ್ಯಾಮೆಟ್. ಈ ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಫ್ಯೂಷನ್ ಆಗ್ಬೇಕು, ಆವಾಗ ಅಲ್ಲಿ ರಿಪ್ರೊಡಕ್ಷನ್ ನಡೆಯುತ್ತೆ. ಓಕೆ, ಸೊ ಇವಾಗ ಬಂದಿದ್ದೀನಿ ಇಲ್ಲಿ. ಸೊ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಮೇಲ್ ಗ್ಯಾಮೆಟ್ ಪ್ರೊಡಕ್ಷನ್ ಆಗುತ್ತೆ, ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಫಿಮೇಲ್ ಗ್ಯಾಮೆಟ್ ಪ್ರೊಡಕ್ಷನ್ ಆಗುತ್ತೆ. ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂದ್ರೆ ಯಾವುದು ಅಂತಂದಾಗ ಅದ್ರ ಬಗ್ಗೆ ನಾವು ಮುಂದೆ ಓದೋದಕ್ಕೆ ಹೋಗ್ತೀವಿ. ಟೆಸ್ಟಿಸ್ ಇರ್ಬೋದು, ಅದರಲ್ಲಿ ಬೇಕಾದಷ್ಟು ನಿಮ್ಗೆ ಅಕ್ಸೆಸರಿ ಗ್ಲ್ಯಾಂಡ್ಸ್ ಮತ್ತೆ ಡಕ್ಟ್ಸ್ ಗಳು ಇರ್ತವೆ. ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂದಾಗ ಓವೇರಿ ಇರುತ್ತೆ, ಜೊತೆ ಟೋಟಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ನಾವು ಅದನ್ನ ಸ್ಟಡಿ ಮಾಡ್ತೀವಿ. ಓಕೆ, ಅದಕ್ಕಿಂತ ಮುಂಚೆ ನಿಮ್ಗೆ ಏನ್ ಸಿಂಪಲ್ ಆಗಿ ತಿಳ್ಕೊಬೇಕಂದ್ರೆ, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಪ್ರೊಡ್ಯೂಸ್ ಆಗೋದು ಮೇಲ್ ಗ್ಯಾಮೆಟ್, ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಪ್ರೊಡ್ಯೂಸ್ ಆಗೋದು ಫಿಮೇಲ್ ಗ್ಯಾಮೆಟ್. ಓಕೆ, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಯಾವ ಆರ್ಗನ್ ಮೇಲ್ ಗ್ಯಾಮೆಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೋ ಅದರ ಪ್ಲಾಯ್ಡಿ ಏನಾಗಿರುತ್ತಪ್ಪ ಅಂದ್ರೆ ಡಿಪ್ಲಾಯ್ಡ್ ಆಗಿರುತ್ತೆ. ಫಿಮೇಲ್ ಅಲ್ಲಿ ಯಾವ ಆರ್ಗನ್ ಫಿಮೇಲ್ ಗ್ಯಾಮೆಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೋ ಅದರ ಪ್ಲಾಯ್ಡಿ ಡಿಪ್ಲಾಯ್ಡ್ ಆಗಿರುತ್ತೆ. ಬಟ್ ಗ್ಯಾಮೆಟ್ ಹೆಂಗಿರುತ್ತಪ್ಪ ಅಂದ್ರೆ ಹ್ಯಾಪ್ಲಾಯ್ಡ್ ಇರುತ್ತೆ. What is the ploidy of the female gamete? That is haploid. ಸೊ ಹ್ಯಾಪ್ಲಾಯ್ಡ್ ಇಂದ ಡಿಪ್ಲಾಯ್ಡ್ ಆಗಿ ಕನ್ವರ್ಟ್ ಆಗುವಂತಹ ಅಥವಾ ರಿಡ್ಯೂಸ್ ಆಗುವಂತಹ ಟೈಪ್ ಆಫ್ ಸೆಲ್ ಡಿವಿಷನ್ ಗೆ ನಾವು ಮಿಯೋಸಿಸ್ ಅಂತ ಕರಿತೀವಿ. ಸೊ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಯಾವ ರಿಪ್ರೊಡಕ್ಟಿವ್ ಆರ್ಗನ್ ಮೇಲ್ ಗ್ಯಾಮೆಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೋ ಅಲ್ಲಿ ನಡೆಯುವಂತಹ ಸೆಲ್ ಡಿವಿಷನ್ ಮಿಯೋಸಿಸ್. ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಪ್ರೊಡ್ಯೂಸ್ ಆಗುವಂತಹ ಫಿಮೇಲ್ ಗ್ಯಾಮೆಟ್ ಅಲ್ಲಿ ನಡೆಯುವಂತಹ ಸೆಲ್ ಡಿವಿಷನ್ ಕೂಡ ಮಿಯೋಸಿಸ್. ಏನು ಮಿಯೋಸಿಸ್ ಅಂದ್ರೆ ಡಿಪ್ಲಾಯ್ಡ್ ವಿಲ್ ಚೇಂಜ್ ಇಂಟು ಹ್ಯಾಪ್ಲಾಯ್ಡ್. ಸೊ ವಾಟ್ ಯು ಮೀನ್ ಬೈ ಡಿಪ್ಲಾಯ್ಡ್ ಅಂದ್ರೆ, ಡಿಪ್ಲಾಯ್ಡ್ ಅಂದ್ರೆ 2n ನಂಬರ್ ಅಥವಾ ದ ಸೆಟ್ಸ್ ಆಫ್ ಕ್ರೋಮೋಸೋಮ್ ಎಕ್ಸಿಸ್ಟ್ ಇನ್ ಪೇರ್ ಅಲ್ಲಿ ಇರುತ್ತೆ. ಎಕ್ಸಾಂಪಲ್, ವಿ ಹ್ಯಾವ್ 40
6 ಕ್ರೋಮೋಸೋಮ್ ಇನ್ ನಂಬರ್. ಪ್ರತಿ ಒಂದು ಸೆಲ್ಸ್ ಅಲ್ಲೂ 23 ಪೇರ್ಸ್ ಇರುತ್ತೆ. ಈ ತರ 1 ಪೇರ್, 2 ಪೇರ್, 3 ಪೇರ್, 4 ಪೇರ್, 5 ಪೇರ್, 6 ಪೇರ್, 7 ಪೇರ್, 8 ಪೇರ್, 9 ಪೇರ್, 10 ಪೇರ್, 11 pair, 12 pair, 13 pair, 14 pair, 15 pair, 16 pair, 17 pair, 18 pair, 19 pair, 20 pair, 21, 22, 23. ಸೊ ಈ ತರ 23 ಪೇರ್ಸ್ ಅನ್ನ ನಾವು ಡಿಪ್ಲಾಯ್ಡ್ ಅಂತ ಕರಿತೀವಿ. ಇದು ಎಲ್ಲಿರುತ್ತೆ ನಮ್ಗೆ? ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಅಥವಾ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ದ ಆರ್ಗನ್ ವಿಚ್ ಪ್ರೊಡ್ಯೂಸ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ ಆ ಆರ್ಗನ್ ಅಲ್ಲಿ ಡಿಪ್ಲಾಯ್ಡ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ. ಅಂದ್ರೇನು? ಪೇರ್ ಅಂದ್ರೆ ದ ಕ್ರೋಮೋಸೋಮ್ಸ್ ಆರ್ ಎಕ್ಸಿಸ್ಟ್ ಇನ್ ಪೇರ್. ಸೊ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಡಿಪ್ಲಾಯ್ಡ್ ಕಂಡೀಷನ್ ಇರುತ್ತೆ ಅಂತ ಹೇಳಿದ್ರೆ ಆರ್ಗನ್ ಯಾವ್ದಿರುತ್ತೋ, ಎಕ್ಸಾಂಪಲ್ ಟೆಸ್ಟಿಸ್ ಆರ್ ಓವೇರಿ ಅಂತ ತಗೋಬಹುದು. ಟೆಸ್ಟಿಸ್ ಮತ್ತೆ ಓವೇರಿಯಲ್ಲಿ 2n ಅಥವಾ ಡಿಪ್ಲಾಯ್ಡ್ ಕಂಡೀಷನ್ ಇರುತ್ತೆ. ಅದೇ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಪ್ರೊಡ್ಯೂಸ್ ಆಗುವಂತ ಫಿಮೇಲ್ ಗ್ಯಾಮೆಟ್ ಹ್ಯಾಪ್ಲಾಯ್ಡ್ ಇರುತ್ತೆ. ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಪ್ರೊಡ್ಯೂಸ್ ಆಗುವಂತ ಮೇಲ್ ಗ್ಯಾಮೆಟ್ ಎಕ್ಸಾಂಪಲ್ ಸ್ಪರ್ಮ್ ಅಂತ ಕರಿತೀವಿ, ಅದು ಮೇಲ್ ಗ್ಯಾಮೆಟ್ ಹ್ಯಾಪ್ಲಾಯ್ಡ್ ಇರುತ್ತೆ. ಸೊ ಹ್ಯಾಪ್ಲಾಯ್ಡ್ ಅಂದ್ರೆ ಏನು? ಜಸ್ಟ್ 23, ಇಲ್ಲೂ 23, ಇಲ್ಲಿ 23 ಪೇರ್ಸ್, ಟೋಟಲ್ 46 ಆಯ್ತಾ. 26 ಪೇರ್ ಇರುತ್ತೆ, ಬಟ್ ಇಲ್ಲಿ ಪೇರ್ ಇರಲ್ಲ, ಜೊತೆ ಇರಲ್ಲ, ಜಸ್ಟ್ ಸಿಂಗಲ್ 23 ಕ್ರೋಮೋಸೋಮ್ಸ್ ಇರುತ್ತೆ. ಸೊ ದಿಸ್ ಇಸ್ ದ ಮೇನ್ ಡಿಫ್ರೆನ್ಸ್. ಸೊ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಮತ್ತೆ ಹ್ಯಾಪ್ಲಾಯ್ಡ್ ಅಂದ್ರೆ ಏನು, ಡಿಪ್ಲಾಯ್ಡ್ ಅಂದ್ರೆ ಏನು, ಮತ್ತೆ ಯಾವ ಕೈಂಡ್ ಆಫ್ ಸೆಲ್ ಡಿವಿಷನ್ ನಡೆಯುತ್ತೆ, ಮಿಯೋಟಿಕ್ ಸೆಲ್ ಡಿವಿಷನ್ ನಡೆಯುತ್ತೆ, ಇದಿಷ್ಟು ನಿಮಗೆ ಕಾಮನ್ ಆಗಿ ಗೊತ್ತಿರಬೇಕು. ಅದ್ರ ಜೊತೆಗೆ ಹ್ಯೂಮನ್ಸ್ ಆರ್ ವಿವಿ ಪ್ಯಾರಸ್. ನೀವು ಇದನ್ನ ಫಸ್ಟ್ ಇಯರ್ ಅಲ್ಲಿ ಕೂಡ ಓದಿದ್ದೀರಾ. ವಾಟ್ ಡು ಯು ಮೀನ್ ಬೈ ವಿವಿ ಪ್ಯಾರಸ್? The viviparous ಅಂದ್ರೆ the organism which gives birth to the young ones. young ones ಅಂತಂದ್ರೆ ಮೊಟ್ಟೆ ಹಾಕದಲ್ಲ, ಮರಿ ಹಾಕುವಂತ ಜೀವಿಗಳಿಗೆ ನಾವು ವಿವಿಪ್ಯಾರಸ್ ಅಂತ ಕರಿತೀವಿ. ಸೊ ಹ್ಯೂಮನ್ಸ್ ಯಾರಾಗ್ತಾರೆ? ಹ್ಯೂಮನ್ಸ್ ಆರ್ ವಿವಿಪ್ಯಾರಸ್. ಅಂದ್ರೆ ನಾವು ನಮ್ಮಂತೆ ಇರುವಂತ ಒಂದು ಯಂಗ್ ಒನ್ಸ್ ಗೆ ನಾವು ಬರ್ತ್ ನ ಕೊಡ್ತೀವಿ. ದೇರ್ ಇಸ್ ನೋ ಸಚ್ indirect development like larval formations ಅದೇನು ಇರಲ್ಲ, ಡೈರೆಕ್ಟ್ ಡೆವಲಪ್ಮೆಂಟ್ ಇರುತ್ತೆ ನಮ್ಮಲ್ಲಿ. ಸೊ ದಟ್ ಇಸ್ ವಾಟ್ ವಿವಿಪ್ಯಾರಸ್. ಲೆಟ್ us know this. ನೋಡಕ್ ಹೋದ್ರೆ ಫಸ್ಟ್ ನಾವು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ಓದ್ತೀವಿ, ಆಮೇಲೆ ನಾವು ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಅದರ ಸ್ಟ್ರಕ್ಚರ್ಸ್, ಅದ್ರಲ್ಲಿ ಏನೇನು ಆರ್ಗನ್ಸ್ ಇರ್ತವೆ, ಮತ್ತೆ ಅದರ ಫಂಕ್ಷನ್ಸ್ ಏನು ಅನ್ನೋದನ್ನ. ಅದಾದ್ಮೇಲೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಫಾರ್ಮ್ ಆಗುವಂತಹ ಗ್ಯಾಮೆಟ್ ನ ಓದ್ತೀವಿ. ಅದನ್ನ ನಾವು ಗ್ಯಾಮೆಟೋಜೆನಿಸಿಸ್ ಅಂತ ಕರಿತೀವಿ. ಜೆನಿಸಿಸ್ ಅಂದ್ರೆ ಫಾರ್ಮೇಶನ್, ಗ್ಯಾಮೆಟ್ ಫಾರ್ಮೇಶನ್ ಆಗುತ್ತೆ. ವಿಚ್ ಇಸ್ ದ ಮೇಲ್ ಗ್ಯಾಮೆಟ್ ಅಂತ ಕೇಳಿದ್ರೆ ಸ್ಪರ್ಮ್ ಆಗುತ್ತೆ. ಸ್ಪರ್ಮ್ ಫಾರ್ಮೇಶನ್ ಅನ್ನ ಓದಿದ್ರೆ ಸ್ಪರ್ಮಟೋಜೆನಿಸಿಸ್. ನೆಕ್ಸ್ಟ್ ಫಿಮೇಲ್ ಗ್ಯಾಮೆಟ್ ಅಲ್ಲಿ ಪ್ರೊಡ್ಯೂಸ್ ಆಗುವಂತಹ, ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಫಾರ್ಮೇಶನ್ ಆಗುವಂತಹ ಗ್ಯಾಮೆಟ್ಸ್ ನ ನಾವು oogenesis. I mean the female reproductive system produces a gamete called egg or ova. egg ಅಥವಾ ಓವಾವನ್ನ ಪ್ರೊಡ್ಯೂಸ್ ಮಾಡುತ್ತೆ. ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಪ್ರೊಡ್ಯೂಸ್ ಆಗುವಂತಹ ಗ್ಯಾಮೆಟ್ ಏನಾಗಿರುತ್ತೆ? ಸ್ಪರ್ಮ್ ಆಗಿರುತ್ತೆ. ಸ್ಪರ್ಮ್ ಫಾರ್ಮೇಶನ್ ಆಗುವಂತ ಪ್ರೋಸೆಸ್ಗೆ ಸ್ಪರ್ಮಟೋಜೆನಿಸಿಸ್ ಅಂತ ಕರಿತೀವಿ. ಓವಾ ಫಾರ್ಮೇಶನ್ ಆಗುವಂತ ಪ್ರೋಸೆಸ್ಗೆ oogenesis ಅಂತ ಕರಿತೀವಿ. ಸೊ ರಿಪ್ರೊಡಕ್ಟಿವ್ ಸಿಸ್ಟಮ್ ಹೆಂಗಿರುತ್ತೆ ಅಂತ ಫಸ್ಟ್ ಓದ್ಕೋತೀವಿ. ಅದಾದ್ಮೇಲೆ ಸ್ಪರ್ಮ್ ಯಾವ ತರ ಫಾರ್ಮ್ ಆಗುತ್ತೆ, ಓವಾ ಫಿಮೇಲ್ ಅಲ್ಲಿ ಓವಾ ಯಾವ ತರ ಫಾರ್ಮ್ ಆಗುತ್ತೆ, ಮೇಲ್ ಅಲ್ಲಿ ಸ್ಪರ್ಮ್ ಯಾವ ತರ ಫಾರ್ಮ್ ಆಗುತ್ತೆ ಅನ್ನೋದನ್ನ ಓದ್ತೀವಿ. ನೆಕ್ಸ್ಟ್ ಇನ್ಸೆಮಿನೇಷನ್ ಅನ್ನೋ ಒಂದು ಕಾನ್ಸೆಪ್ಟ್. ಇನ್ಸೆಮಿನೇಷನ್ ಅಂತಂದ್ರೆ ದ ಪ್ರಾಸೆಸ್ ಆಫ್ ಟ್ರಾನ್ಸ್ಫರಿಂಗ್ ಆಫ್ ದಿ ಸ್ಪರ್ಮ್ ಟು ದ ಫಿಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್. ನಾವು ಸ್ಪರ್ಮ್ ನ ಟ್ರಾನ್ಸ್ಫರ್ ಆಫ್ ಸ್ಪರ್ಮ್ ಫ್ರಮ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಟು ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಅಲ್ಲಿ ಪ್ರೊಡ್ಯೂಸ್ ಆಗುವಂತ ಸ್ಪರ್ಮ್ ನೆಕ್ಸ್ಟ್ ಎಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ? ಫಿಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಗೆ ಟ್ರಾನ್ಸ್ಮಿಟ್ ಆಗುತ್ತೆ. ಆ ಒಂದು ಪ್ರೋಸೆಸ್ಗೆ ನಾವು ಇನ್ಸೆಮಿನೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರೋಸೆಸ್ ಮೆನ್ಸ್ಟ್ರುಯಲ್ ಸೈಕಲ್. ಸೊ ಮೆನ್ಸ್ಟ್ರುಯಲ್ ಸೈಕಲ್ ಯಾವಾಗ ಆಗುತ್ತೆ ಅಂದ್ರೆ ಜಸ್ಟ್ ಇವಾಗ ತಿಳ್ಕೊಂಡಿರಿ, ವೆನ್ ದರ್ ಇಸ್ ನೋ ಫರ್ಟಿಲೈಸೇಷನ್ ಅಥವಾ you need little much it is a kind of cyclic changes which happen in the human body. Female human body ಅಲ್ಲಿ ನಡೆಯುವಂತ, ಎಸ್ಪೆಷಲಿ ಇನ್ ದ ಫಿಮೇಲ್ ಅಲ್ಲಿ ನಡೆಯುವಂತ ಒಂದು ಸೈಕ್ಲಿಕ್ ಚೇಂಜಸ್ ನ ಮೆನ್ಸ್ಟ್ರುಯಲ್ ಸೈಕಲ್ ಅಂತ ಕರಿತೀವಿ. ಇದು 28 ಡೇಸ್ ನಡೆಯುತ್ತೆ. ಸೊ ಇದು ಹೇಗ್ ನಡೆಯುತ್ತೆ ಅದನ್ನೆಲ್ಲ ನಾವು ಲೇಟರ್ ವಿಲ್ ಸ್ಟಡಿ. ಸೊ ಇನ್ಸೆಮಿನೇಷನ್ ಆದ್ಮೇಲೆ ಮೆನ್ಸ್ಟ್ರುಯಲ್ ಸೈಕಲ್ ಬಗ್ಗೆ ಓದ್ತೀವಿ. ಲೇಟರ್ ವಿ ಸ್ಟಡಿ ಅಬೌಟ್ ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ಅಂತಂದಾಗ ಏನಾಗುತ್ತೆ? ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಪ್ರೊಡ್ಯೂಸ್ ಆಗಿರುವ ಸ್ಪರ್ಮ್, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಪ್ರೊಡ್ಯೂಸ್ ಆಗಿರುವಂತಹ ಸ್ಪರ್ಮ್, ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಪ್ರೊಡ್ಯೂಸ್ ಆಗಿರುವಂತಹ ಎಗ್ ಎರಡೂ ಕೂಡ ಫ್ಯೂಸ್ ಆಗುತ್ತೆ. ಫ್ಯೂಷನ್ ಆಗಿ ಝೈಗೋಟ್ ಫಾರ್ಮೇಶನ್ ಆಗುತ್ತೆ. ಇದು ನಡೀತಾ ಇರೋದು ಎಲ್ಲಪ್ಪ ಅಂತಂದ್ರೆ ಫಿಮೇಲ್ ಬಾಡಿಯಲ್ಲಿ.
ಸೊ ಮೇಲ್ ಬಾಡಿಯಿಂದ ಸ್ಪರ್ಮ್ ಫಿಮೇಲ್ ಬಾಡಿಗೆ ಟ್ರಾನ್ಸ್ಫರ್ ಆಗುತ್ತೆ, ಆ ಪ್ರೋಸೆಸ್ ನಾವು ಇನ್ಸೆಮಿನೇಷನ್ ಅಂತ ಕರೆಯೋದು. ಸೊ ಈಗ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನ ಒಳಗಡೆ ನಮಗೆ ಈ ಝೈಗೋಟ್ ಫಾರ್ಮೇಶನ್ ಆಗುತ್ತೆ, ಆ ಪ್ರೋಸೆಸ್ಗೆ ನಾವು ಫರ್ಟಿಲೈಸೇಷನ್ ಅಂತ ಕರಿತೀವಿ. ಫರ್ಟಿಲೈಸೇಷನ್ ಮೀನ್ಸ್ ದ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ರಿಪ್ರೊಡಕ್ಟಿವ್ the process of fusion of male and female gamete to form a diploid zygote is called as fertilization. ಇಲ್ಲಿ ನೆನಪಿರ್ಲಿ ನಿಮ್ಗೆ ಸ್ಪರ್ಮ್ ಡಿಪ್ಲಾಯ್ಡಿ ಹ್ಯಾಪ್ಲಾಯ್ಡ್ ಆಗಿರುತ್ತೆ, ಎಗ್ ಡಿಪ್ಲಾಯ್ಡಿ ಹ್ಯಾಪ್ಲಾಯ್ಡ್ ಆಗಿರುತ್ತೆ, ಅದೆರಡು ಫ್ಯೂಷನ್ ಆದ್ಮೇಲೆ ಝೈಗೋಟ್ ನ ಪ್ಲಾಯ್ಡಿ ಡಿಪ್ಲಾಯ್ಡ್ ಆಗಿರುತ್ತೆ. ಸೊ next to the fertilization, the next concept is implantation. ಈಗ ಏನು ಮೇಲ್ ಮತ್ತೆ ಸ್ಪರ್ಮ್ ಮತ್ತೆ ಓವಾವನ್ನ ಫ್ಯೂಸ್ ಆದ್ಮೇಲೆ ಝೈಗೋಟ್ ಫಾರ್ಮೇಶನ್ ಆಗಿರುತ್ತೋ, ಸ್ವಲ್ಪ ದಿವಸಗಳಾದ್ಮೇಲೆ ಸಮ್ ಚೇಂಜಸ್ ನಡೆದ್ಮೇಲೆ ಝೈಗೋಟ್ ಅಲ್ಲಿ ವಿ ಕಾಲ್ ಇಟ್ ಆಸ್ ಎಂಬ್ರಿಯೋ, ಅಥವಾ ಬಿಫೋರ್ ಎಂಬ್ರಿಯೋ ವಿ ಕ್ಯಾನ್ ಕಾಲ್ ದಮ್ ಆಸ್ ಬ್ಲಾಸ್ಟೋಸಿಸ್ಟ್. ಝೈಗೋಟ್ ಬ್ಲಾಸ್ಟೋಸಿಸ್ಟ್ ಆಗಿ ಬದಲಾಗುತ್ತೆ. ಅದು ಹಿಂಗಾಗುತ್ತೆ ಅದನ್ನೆಲ್ಲ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಈ ಬ್ಲಾಸ್ಟೋಸಿಸ್ಟ್ ಮದರ್ ನ ಯುಟರಸ್ ಅಥವಾ ಮದರ್ ನ ಓಂಬ್ ಅಲ್ಲಿ ಹೋಗಿ ಅಟ್ಯಾಚ್ ಆಗುತ್ತೆ. ಆ ಒಂದು ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಈ ಒಂದು ಝೈಗೋಟ್ ಹೋಗಿ ಮದರ್ ನ ಯುಟರಸ್ ವೂಂಬ್ ಅಂದ್ರೆ ಗರ್ಭ, ಸೊ ಆ ಒಂದು ಯುಟರಸ್ ಅಲ್ಲಿ ಹೋಗಿ, ಸೊ ಮದರ್ ಹ್ಯಾಸ್ ಅ ಪಾರ್ಟ್ ಕಾಲ್ಡ್ ಯುಟರಸ್. ಯುಟರಸ್ ಅಂದ್ರೆ ಗರ್ಭಕೋಶ. ಮದರ್ ನ ಯುಟರಸ್ ಅಲ್ಲಿ ಹೋಗಿ ಬ್ಲಾಸ್ಟೋಸಿಸ್ಟ್ ಅಟ್ಯಾಚ್ ಆಗುತ್ತೆ. ಆ ಅಟ್ಯಾಚ್ಮೆಂಟ್ ಆಗುವಂತ ಪ್ರೋಸೆಸ್ಗೆ ನಾವು ಇಂಪ್ಲಾಂಟೇಶನ್, ದ ಪ್ರೋಸೆಸ್ ಆಫ್ ಅಟ್ಯಾಚ್ಮೆಂಟ್ ಆಫ್ ಬ್ಲಾಸ್ಟೋಸಿಸ್ಟ್ ಟು ದ ಫಿಮೇಲ್ ಯುಟರಸ್ ವಿ ಕಾಲ್ ಇಟ್ ಆಸ್ implantation. Next, the next step is pregnancy. Means when this female reproductive system ಅಲ್ಲಿ ಯಾವಾಗ ಈ ಬ್ಲಾಸ್ಟೋಸಿಸ್ಟ್ ಹೋಗಿ ಯುಟರಸ್ ಗೆ ಅಟ್ಯಾಚ್ ಆಗುತ್ತೋ that confirms the pregnancy. ಆವಾಗ we call them they are the pregnant lady ಅಂತ ಕರಿತೀವಿ. that confirms the pregnancy. that step ನ ನಾವು ಸ್ಟಡಿ ಮಾಡ್ತೀವಿ implantation ಮುಗಿದ್ಮೇಲೆ. ನೆಕ್ಸ್ಟ್ ಪ್ರೆಗ್ನೆನ್ಸಿ ಕನ್ಫರ್ಮೇಶನ್ ಆದ್ಮೇಲೆ ಇಲ್ಲಿರುವಂತಹ ಸಿಂಗಲ್ ಸೆಲ್, ಒಂದೇ ಒಂದು ಯೂನಿಸೆಲ್ಯುಲರ್ ಝೈಗೋಟ್ ಏನಿತ್ತು ಆ ಬ್ಲಾಸ್ಟೋಸಿಸ್ಟ್ ಆಗಿ ಅದು ಮಲ್ಟಿ ಸೆಲ್ಯುಲರ್ ಆಗಿ ಡಿವೈಡ್ ಆಗ್ತಾ ಹೋಗುತ್ತೆ, ಅದು ನಂಬರ್ ಡಿವಿಷನ್ ಆಗ್ತಾ ಹೋಗುತ್ತೆ. ಅಂಡ್ ದೆನ್ ಅಲ್ಲಿ ನಡೆಯುವಂತಹ ಪ್ರೋಸೆಸ್ಗೆ ನಾವು ಸೆಲ್ ಡಿವಿಷನ್ ಆಗ್ತಾ ಹೋಗುತ್ತೆ. ಸೊ ಸೆಲ್ ಡಿವಿಷನ್ ಆಗ್ತಾ ಆಗ್ತಾ ಈ ಎಂಬ್ರಿಯೋ ಡೆವಲಪ್ ಆಗ್ತಾ ಹೋಗುತ್ತೆ. ಎಷ್ಟು ದಿನ ತನಕ ಡೆವಲಪ್ ಆಗುತ್ತಪ್ಪ ಈ ಹ್ಯೂಮನ್ ಬಾಡಿಯಲ್ಲಿ ಅಂತಂದ್ರೆ ಅರೌಂಡ್ 9 months ತನಕ, 9 ತಿಂಗಳ ತನಕ ಅದು ಅದರಲ್ಲಿ ಡೆವಲಪ್ ಆಗ್ತಾ ಆಗ್ತಾ ಅದ್ರಲ್ಲಿ ಹಾರ್ಟ್ ಫಾರ್ಮ್ ಆಗೋದು, ಐಸ್ ಫಾರ್ಮೇಶನ್ ಆಗೋದು, ಲೆಗ್ಸ್ ಫಾರ್ಮೇಶನ್ ಆಗೋದು, ಜೆನೈಟಲ್ ಟ್ರ್ಯಾಕ್ಟ್ ಫಾರ್ಮೇಶನ್ ಆಗೋದು. ಸೊ ಈ ತರ ಫಾರ್ಮೇಶನ್ ಆಗಿ ಒಂದು ಕಂಪ್ಲೀಟ್ ಫೀಟಸ್ ಅಥವಾ ಒಂದು ಭ್ರೂಣ ಫೀಟಸ್ ಆಗಿ ಅದು ಬದಲಾಗ್ತಾ ಹೋಗುತ್ತೆ. ಆ ಒಂದು ಸೆಲ್ ಇರೋ ಝೈಗೋಟ್ ಇಂದ ಫೀಟಸ್ ಆಗುವಂತ ಸ್ಟೇಜ್ ಅನ್ನ ನಾವು ಎಂಬ್ರಿಯಾನಿಕ್ ಡೆವಲಪ್ಮೆಂಟಲ್ ಸ್ಟೇಜ್ ಅಂತ ಕರಿತೀವಿ. ಅದನ್ನ ಬಯಾಲಜಿಕಲಿ ವಿ ಕಾಲ್ ಇಟ್ ಆಸ್ ಜಸ್ಟೇಷನ್. ಸೊ ವಾಟ್ ಇಸ್ ಅ ಜಸ್ಟೇಷನ್ ಪೀರಿಯಡ್? ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಅಂದ್ರೆ ಎಂಬ್ರಿಯೋ ಡೆವಲಪ್ ಆಗೋದಕ್ಕೆ ಎಷ್ಟು ಪೀರಿಯಡ್ ನಂಬರ್ ಆಫ್ ಡೇಸ್ ಅಥವಾ ನಂಬರ್ ಆಫ್ ಮಂತ್ಸ್ ಅನ್ನ ತಗೊಳುತ್ತೋ ಆ ಡ್ಯೂರೇಷನ್ ಟೈಮ್ ಅನ್ನ ನಾವು ಜಸ್ಟೇಷನ್ ಅಂತ ಕರಿತೀವಿ. ಇನ್ ಹ್ಯೂಮನ್ ದ ಜಸ್ಟೇಷನ್ ಪೀರಿಯಡ್ ಇಸ್ 9 months. So the next step is parturition. Parturition ಅಂದ್ರೆ 9 months complete ಆದ್ಮೇಲೆ that leads to delivery of the baby. A baby delivery ಆಗುತ್ತಲ್ಲ, that is called as parturition. And the last step is called as lactation. So what do you mean by lactation? Lactation ಅಂತಂದ್ರೆ the production of milk from the mammary gland. Mammary gland is the characteristic feature of the mammals. Mammals, ಪ್ರತಿ ಒಂದು mammals ಅಲ್ಲೂ ಏನಿರುತ್ತೆ? Mammary gland ಇರುತ್ತೆ. You already know this in the first year. First year ಅಲ್ಲಿ mammals characteristics ನ ಓದಿದ್ದೀರಾ. So mammals ಅಲ್ಲಿ mammary gland ಇರುತ್ತೆ. Female mammary gland produces milk. So what is the purpose of this milk? The process of production of milk from the mammary gland. Mammary gland ಇಂದ milk produce ಆಗುವಂತ ಮೆಥಡ್ ಗೆ ನಾವು ಲ್ಯಾಕ್ಟೇಷನ್ ಅಂತ ಕರಿತೀವಿ. ಸೊ ಲ್ಯಾಕ್ಟೇಷನ್ ಯಾಕೆ ಆಗ್ಬೇಕಪ್ಪ ಅಂತಂದ್ರೆ, ಏನು ಹಿಂದಗಡೆ ಪಾರ್ಚುರೇಷನ್ ಆಗಿರುತ್ತೋ ಅಂದ್ರೆ ಬೇಬಿ ಡೆಲಿವರ್ ಆಗಿರುತ್ತೋ ಆ ಬೇಬಿಗೆ ನರಿಶ್ಮೆಂಟ್ ಕೊಡೋದಕ್ಕೆ, ನ್ಯೂಟ್ರಿಷನ್ ಕೊಡೋದಕ್ಕೆ, ಅದಕ್ಕೆ ಮೇನ್ ಆಹಾರ ಸೋರ್ಸ್ ಆಫ್ ಎನರ್ಜಿನೇ ಏನೋ ಮಿಲ್ಕ್. ಸೊ ದಟ್ the mother will feed the milk to the baby until certain period to give or to provide all kinds of accessory nutrition to the
ಫಿಟಸ್ಗೆ ಅಥವಾ ಸಾರಿ ದ ಬೇಬಿಗೆ ಬೇಕಾಗಿರುವಂತ ಅವಶ್ಯಕತೆ ಇರುವಂತ ಎಲ್ಲಾ ತರ ನ್ಯೂಟ್ರಿಷನ್ ಮದರ್ ನ ಮಿಲ್ಕ್ ಇಂದ ಸಿಗ್ತಾ ಹೋಗುತ್ತೆ. ಮಿಲ್ಕ್ ಅಲ್ಲಿ ಒಂದಷ್ಟು ಆಂಟಿಬಾಡೀಸ್ ಮದರ್ ವಿಲ್ ಟ್ರಾನ್ಸ್ಫರ್ ಟು ದ ಬೇಬಿ. ಆಂಟಿಬಾಡೀಸ್ ಅಂದ್ರೆ ಏನು, ವಿಲ್ ಸ್ಟಡಿ ಇಟ್ ಲೇಟರ್. ಸೊ ದೀಸ್ ಆರ್ ಆಲ್ ದ ಕಂಪ್ಲೀಟ್ ಸ್ಟೆಪ್ಸ್ ವಿ ಫಾಲೋ ಇನ್ ದ ರಿಪ್ರೊಡಕ್ಷನ್ ಏನಾಗುತ್ತೆ, ಫಿಮೇಲ್ ರಿಪ್ರೊಡಕ್ಷನ್ ಮತ್ತೆ ಮೇಲ್ ರಿಪ್ರೊಡಕ್ಷನ್ ಸಿಸ್ಟಮ್ ಹೇಗಿರುತ್ತೆ, ಯಾವ ತರ ನಡೆಯುತ್ತೆ ಅನ್ನುವಂತ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ನಾನು ನಿಮಗೆ. ಸೊ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇಸ್ ದಿಸ್. ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ನಿಮ್ಗೆ ಟೆಸ್ಟಿಸ್ ಇರುತ್ತೆ, ಟೆಸ್ಟೀಸ್ ಅಂಡ್ ದೆನ್ ವ್ಯಾಸ ಡಿಫರೆನ್ಸಿಯಾ, ವ್ಯಾಸಫರೆನ್ಸಿಯಾ, ವ್ಯಾಸ ಎಫರೆನ್ಸಿಯಾ, ವಾಸ್ ಡಿಫರೆನ್ಸ್ ಅಂತ ಒಂದು ಆರ್ಗನ್ ಇರುತ್ತೆ. ಬಲ್ಬೋ ಯುರೈಥ್ರಲ್ ಗ್ಲ್ಯಾಂಡ್ ಇರುತ್ತೆ. ಸೊ ಲೇಟರ್ ದರ್ ವಿಲ್ ಬಿ ಯುರೇಥ್ರಾ ಅಂಡ್ ದೆನ್ ಎಕ್ಸ್ಟರ್ನಲ್ ಜೆನೆಟೇಲಿಯಾನ ನಾವು ಪೆನಿಸ್ ಅಂತ ಕರಿತೀವಿ. ಸೊ ವಾಟ್ ಯು ಮೀನ್ ಬೈ ದಿಸ್, ಇದೆಲ್ಲ ಏನು ಅಂತ ವಿ ವಿಲ್ ಸ್ಟಡಿ ಲೇಟರ್. ಈಗ ಸುಮ್ಮನೆ ನಿಮ್ಗೆ ಇಂಟ್ರೊಡಕ್ಷನ್, ದಿಸ್ ಇಸ್ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ನಾವು ಕರಿತೀವಿ. ಅಬ್ಡಾಮಿನಲ್ ಇರುತ್ತೆ. ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಲುಕ್ ಲೈಕ್ ದಿಸ್. ಇಲ್ಲಿ ಇರುವಂತಹದ್ದು 2 ಓವರಿ ಇರುತ್ತೆ. ಫೆಲೋಪಿಯನ್ ಟ್ಯೂಬ್ ಅಂತ ಕರಿತೀವಿ ಟ್ಯೂಬ್ಸ್ ನ. ಈ ಟ್ಯೂಬ್ಸ್ ಇಂದ ಇಲ್ಲಿಗೆ ಬಂದ್ರೆ ಯುಟರಸ್ ಅಂತ ಕರಿತೀವಿ. ಯುಟರಸ್ ಇಂದ ಮುಂದೆ ಸರ್ವಿಕ್ಸ್ ಇರುತ್ತೆ, ವಜೈನಾ ಇರುತ್ತೆ. ಸೊ ಇಲ್ಲಿ ಫಾರ್ಮೇಶನ್ ಆಗುವಂತಹ ಗ್ಯಾಮೆಟ್ ಹೆಸರೇ ಓವಾ ಫಾರ್ಮೇಶನ್ ಆಗುವಂತಹ ಮೆಥಡ್ಗೆ ವಿ ಕಾಲ್ ಇಟ್ ಆಸ್ ಓಜೆನೆಸಿಸ್. ಹಿಂದೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಓದಿದ್ರಲ್ಲ, ಅಲ್ಲಿ ಫಾರ್ಮೇಶನ್ ಆಗೋದು ಸ್ಪರ್ಮ್. ದ ಪ್ರಾಸೆಸ್ ಆಫ್ ಫಾರ್ಮೇಶನ್ ಆಫ್ ಸ್ಪರ್ಮ್ ಫಾರ್ಮೇಶನ್ ಆಗೋದನ್ನ ಸ್ಪರ್ಮಟೋಜೆನೆಸಿಸ್ ಅಂತ ಕರಿತೀವಿ. ಆಯ್ತಾ, ಇಲ್ಲಿ ಆಗೋದು ಓವಾ ಪ್ರೊಡಕ್ಷನ್. ಇಲ್ಲಿಂದ ಈ ಆರ್ಗನ್ ಇಂದ ಓವಾ ಪ್ರೊಡಕ್ಷನ್ ಆಗುತ್ತೆ, ಅದನ್ನ ಓಜೆನೆಸಿಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇನ್ಸೆಮಿನೇಷನ್ ಅಂತ ಓದಿದ್ವಲ್ವಾ. ಸೊ ಸ್ಪರ್ಮ್ ಬಂದು ಫಿಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ ಗೆ ಟ್ರಾನ್ಸ್ಮಿಟ್ ಆಗುತ್ತೆ. ಆ ಒಂದು ಮೆಥಡ್ ಗೆ ಇನ್ಸೆಮಿನೇಷನ್. ಅದಾದ್ಮೇಲೆ ಮೆನ್ಸ್ಟ್ರಲ್ ಸೈಕಲ್ ಕೂಡ ಇಲ್ಲೇ ನಡೆಯೋದು. ಇಂಪ್ಲಾಂಟೇಶನ್, ಯುಟರಸ್ ಅಲ್ಲಿ ಬಂದು ಝೈಗೋಟ್ ಅಟ್ಯಾಚ್ ಆಗುತ್ತಲ್ಲ, ಅದಕ್ಕೆ ಇಂಪ್ಲಾಂಟೇಶನ್ ಅಂತ ಕರಿತೀವಿ. ಆವಾಗ ಪ್ರೆಗ್ನೆನ್ಸಿ ಕನ್ಫರ್ಮೇಶನ್ ಆಗುತ್ತೆ. ಎಂಬ್ರಿಯಾನಿಕ್ ಡೆವಲಪ್ಮೆಂಟ್, ಈ ಸಿಂಗಲ್ಸ್ ಅಲ್ಲಿರುವಂತಹ ಝೈಗೋಟು ಕಂಪ್ಲೀಟ್ ಒಂದು ಫೀಟಸ್ ಆಗಿ ಚೇಂಜ್ ಆಗುತ್ತೆ. ಅದಕ್ಕೆ 9 months ತಗೊಳುತ್ತೆ. ಆ ಎಂಬ್ರಿಯಾನಿಕ್ ಡೆವಲಪ್ಮೆಂಟಲ್ ಪೀರಿಯಡ್ ಅನ್ನು ನಾವು ಜೆಸ್ಟೇಷನ್ ಅಂತ ಕರಿತೀವಿ. ಸೊ ಜೆಸ್ಟೇಷನ್ ಅಥವಾ 9 months ಕಂಪ್ಲೀಟ್ ಆದ್ಮೇಲೆ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಮುಗಿದ್ಮೇಲೆ ಪಾರ್ಚುರೇಷನ್, ಅಂದ್ರೆ ಬೇಬಿ ವಿಲ್ ಡೆಲಿವರ್ ಫ್ರಮ್ ದ ವೆಜೈನಾ ಇಂದ ಬೇಬಿ ವಿಲ್ ಕಮ್ಸ್ ಔಟ್. ದಟ್ ಇಸ್ ಕಾಲ್ಡ್ ಪಾರ್ಚುರೇಷನ್. ಅದಾದ್ಮೇಲೆ ಲ್ಯಾಕ್ಟೇಷನ್ ಗೆ ಬೇಕಾಗಿರುವಂತ ಆರ್ಗನ್ ಮೆಮರಿ ಗ್ಲ್ಯಾಂಡ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಫಿಮೇಲ್ ಬಾಡಿ. ಯಾವಾಗ ಡೆಲಿವರಿ ಆಗುತ್ತೋ ಲೇಟರ್ ದ ಮೆಮರಿ ಗ್ಲ್ಯಾಂಡ್ ಸ್ಟಾರ್ಟ್ಸ್ ಪ್ರೊಡ್ಯೂಸಿಂಗ್ ಮಿಲ್ಕ್. ಲ್ಯಾಕ್ಟೇಷನ್ ಅಂತ ಕರಿತೀವಿ. ದ ಮೆಥಡ್ ಆಫ್ ಫೀಡಿಂಗ್ ಟು ದ ಬೇಬಿ. ಸೊ ಅದರಿಂದ ದ ಬೇಬಿ ವಿಲ್ ಗೆಟ್ ನರಿಶ್ಮೆಂಟ್. ಸೊ ಆಲ್ ದ ನೆಸೆಸರಿ ನ್ಯೂಟ್ರಿಯೆಂಟ್ಸ್ ವಿಲ್ ಬಿ ಟೇಕನ್ ಫ್ರಮ್ ದ ಮದರ್ಸ್ ಮಿಲ್ಕ್. So this is what the complete reproduction na ಒಂದು view. So hope you all got this point. Any doubts idru, you just ask me in the comment section instead of asking me separately in the chat box ella mado badlu. You can ask me the whatever the doubts you get in the comment section. Okay, that will be completely fine. I'll try to answer everything and also try to share this video as much as possible to all your friends so that it will give you indirect support to me, and hope you all doing well and fine. Thank you. We'll meet in the next section. Thank you.